ಮುಖ್ಯವಾಗಿ ಸಿನಿಮಾದಲ್ಲಿ ಕಳ್ಳರು ಮನೆನ ಹೆಂgu ದೋಚ್ತಾರೆ ಅಂತ ತೋರಿಸ್ತಾರೆ. ಗಮನಿಸಬಹುದು, ಮುಖಕ್ಕೆ ಕರ್ಚೀಫ್ ಸುತ್ತಕೊಂಡು ಕೈಯಲ್ಲಿ ಗನ್ನು ಅಥವಾ ಚಾಕು ಹಿಡ್ಕೊಂಡು ಚಿನ್ನ ಅಥವಾ ಹಣ ಇದ್ರೆ ಕೊಟ್ಬಿಡಿ ಅಂತ ಹೇಳಿ ಎದುರಿಸ್ತಾರಲ್ಲ, ಅದೇ ರೀತಿಯಾಗಿ ಸೇಮ್ ಸಿನಿಮೀಯ ಸ್ಟೈಲಿನಲ್ಲಿ ಹಾಸನದಲ್ಲೂ ಕೂಡ ದರೋಡೆಯನ್ನ ಮಾಡಲಾಗಿದೆ. ಆ ಕುರಿತಂತಹ ಡೀಟೇಲ್ಸ್ ಬರ್ತಾ ಇದೆ. ಪಿಸ್ತೂಲನ್ನ ಹಿಡ್ಕೊಂಡು ದರೋಡೆಕೋರರು ಮನೆ ಒಳಗೆ ದುಕ್ತಾರೆ, ಗುಂಡು ತೋರಿಸ್ತಾರೆ, ಗುಂಡು ಹಾರಿಸಿ ಮನೆಯಲ್ಲಿರೋ ಚಿನ್ನಾಭರಣನೆಲ್ಲ ಕೊಟ್ಬಿಡಿ, ಇಲ್ಲಾಂದ್ರೆ ಸುಟ್ಟು ಬಿಡ್ತೀನಿ ಅಂತ ಹೇಳಿ ಗಾಳಿಯಲ್ಲಿ ಗುಂಡು ಅಂದರೆ ಗೋಡೆ ಮೇಲೆ ಗುಂಡು ಹಾರಿಸ್ತಾರೆ. ಚಿನ್ನಾಭರಣವನ್ನ ಕದ್ದು ನಂತರ ಕಳ್ಳರು ಎಸ್ಕೇಪ್ ಆಗ್ತಾರೆ. ಈ ಘಟನೆ ನಡೆದಿರೋದು ಹಾಸನ ಜಿಲ್ಲೆ ಬೇಲೂರಿನ ಮುದಿಗೆರೆ ಕ್ರಾಸ್ನಲ್ಲಿ. ನೋಡಿ, ಸೇಮ್ ಸಿನಿಮಾ ಸ್ಟೈಲಲ್ಲಿ ಮುಖಕ್ಕೆ ಕರ್ಚೀಫನ್ನು ಧರಿಸ್ಕೊಂಡು ಆ ದರೋಡೆಕೋರರು ಮನೆಗೆ ನುಗ್ತಾರೆ. ಚಿನ್ನಾಭರಣವನ್ನು ಕೊಡಲಿಲ್ಲ ಮನೆಯವರು ಹೇಳಿದ ತಕ್ಷಣ. ಹೀಗಾಗಿ ದರೋಡೆಕೋರರು ತಂದಿದ್ರಲ್ಲ ಗನ್ನು, ಆ ಗನ್ನಿಂದ ಗೋಡೆಗೆ ಫೈರ್ ಮಾಡ್ತಾರೆ. ಅದಾದ ಮೇಲೆ ಚಿನ್ನಾಭರಣವನ್ನು ಕದ್ದು ಅಲ್ಲಿಂದ ದರೋಡೆಕೋರರು ಎಸ್ಕೇಪ್ ಆಗ್ತಾರೆ. ರವಿ ಅನ್ನುವ ಮನೆಯಲ್ಲಿ ಆಗಿರುವಂತಹ ದರೋಡೆ ಇದು. ಹಾಸನ ಜಿಲ್ಲೆ ಬೇಲೂರಿನ ಮುದಿಗೆರೆ ಕ್ರಾಸ್ನಲ್ಲಿ ಸಿನಿಮೀಯ ರೀತಿಯಲ್ಲಿ ದರೋಡೆಕೋರರು ಬಂದು ಮನೆಯಲ್ಲಿದ್ದ ಚಿನ್ನಾಭರಣವನ್ನು ಏಗರಿಸಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಈ ಕುರಿತಂತೆ ಪೊಲೀಸರ ತನಿಖೆ ಕೂಡ ಸಾಗ್ತಾ ಇದೆ. ನೋಡಬೇಕು ಆ ದರೋಡೆಕೋರರ ಹಿನ್ನೆಲೆ ಏನು ಅಂತೇಳಿ. ದಿನೇ ದಿನೇ ದರೋಡೆ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಅದರ ಭಾಗವಾಗಿ ಇದೀಗ ಹಾಸನಲ್ಲಿ ನಡೆದಿರೋ ಈ ಒಂದು ಘಟನೆ